ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಬೆಂಗಳೂರಿಂದ ಸಿಂಗಾಪುರ್ಗೆ ಸೈಕಲ್ ರೈಡ್ ಮಾಡ್ತೀನಿ. ಪ್ರೆಸೆಂಟ್ ನಾನು ವಿಯೆಟ್ನಾಮಲ್ಲಿದ್ದೀನಿ. ಇಲ್ಲಿ ಒಂದು ಮಧ್ಯಾಹ್ನ ಊಟ ಮಾಡ್ತಿದ್ದಾರೆ. ಸೊ ಯಾವ ಥರ ಇವರು ಊಟ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಬೇಕು ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡ್ತೀನಿ. ನೋಡಿ, ಇವರು ಮೊದಲನೇದಾಗಿ ಒಂದು ಒಲೆ ಇಟ್ಟಿರ್ತಾರೆ. ಅಲ್ಲಿ ತರಕಾರಿ, ಮೆಕ್ಕೆಜೋಳ, ಮಾಂಸ ಎಲ್ಲನೂ ಹಾಕ್ತಾರೆ. ಇವರು ಸೀಗಡಿ ಮೀನು, ಬೀಫು ಮತ್ತು ಪಿಗ್, ಚಿಕನ್ನು ಎಲ್ಲ ಇಟ್ಟಿರ್ತಾರೆ. ಉದಾಹರಣೆಗೆ ಇವ್ರಿಗೇನೋ ತಿನ್ಬೇಕು ಅನ್ನಿಸ್ತು ಅಂದರೆ ಅವರು ಅಲ್ಲಿರೋ ಮಾಂಸನ ತೆಗೆದ್ಬಿಟ್ಟು ಇದ್ರೊಳಗೆ ಹಾಕಿ ಬೇಯಿಸ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಎತ್ಕೊಂಡು ಅವ್ರು ತಟ್ಟೆಲ್ಲ ಹಾಕೊಂಡು ತಿಂತಾರೆ. ಇಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಭೇದ ಇಲ್ದೇನೆ ಎಲ್ಲರೂ ನೋಡಿ ಬಿಯರ್ ಕುಡಿತಾರೆ. ಇವರು ಇಲ್ಲಿ ಏನೇ ತಿಂದ್ರು ಅದ್ರ ಜೊತೆಗೆ ಸೊಪ್ಪು ಮತ್ತು ತರಕಾರಿನ ಜಾಸ್ತಿ ಆ್ಯಡ್ ಮಾಡಿ ತಿಂತಾ ಇರ್ತಾರೆ. ಉದಾಹರಣೆ ನೋಡಿ, ಇಲ್ಲಿ ಬೇರೆ ಬೇರೆ ಥರ ಸೊಪ್ಪಿಟ್ಟವ್ರೆ. ಚಿಕನ್ ಓಕೆ. ಈ ರೀತಿ ಒಂದು ಮಾಂಸ ತುಂಡು ತಗೊಂಡು ಅದನ್ನ ಇಲ್ಲಿ ಉಪ್ಪು ಖಾರ ಇಟ್ಟಿರ್ತಾರಲ್ವ, ಇದ್ರೊಳಗೆ ಹಾಕೊಂಬಿಟ್ಟು ಆಮೇಲೆ ನನಗೆ ಇವ್ರ ಆಹಾರ ಎಲ್ಲ ತಿನ್ನೋದು ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪ ನೂಡಲ್ಸ್ ತಿಂದ್ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಬಾಯ್ 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 ಬಾಯ್. ಸೊ ಈ ಥರ ಇವರು ಸಖತ್ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ. ನನಗಿದು ತುಂಬ ಖುಷಿ ಆಯಿತು. ಮತ್ತು ವಿಯೆಟ್ನಾಂ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಎಲ್ಲ ತಿಳಿಸೋ ಪ್ರಯತ್ನ ಮಾಡ್ತೀನಿ.